रेड कार्ड ब्रोकर लिस्ट, नकली कंपनी असली मनी कहानी। ಡಿಸಿಎಂ के ಶಾಕ್, ಸರ್ಕಾರಕ್ಕೂ ಮುಜುಗರ, ಇಲಾಖೆಗಂತೂ ಅಂಟಿದ ಶಾಪ। ಜಾಲಿ ಟ್ರಿಪ್, ಮೇಜರ್ ಗಪ್ಚುಪ್ ವೀಕ್ಷಿಸಿ ನಾಳೆ। ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಫೋಕಸ್ ಟಿವಿ. ನಾನು ನಿಶ್ಚಿತ. ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಜಾಲಿ ಟ್ರಿಪ್ ಮೇಜರ್ ಗಪ್ ಚಿಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಅಂತ ಹೇಳಿ ಸಾಕಷ್ಟು ಸರ್ಕಾರಿಯ ಸಕಲ ಸವಲತ್ತುಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದು ನಿಜಕ್ಕೂ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಆಗಾಗ ಜನಸಾಮಾನ್ಯರು ಹೇಳ್ತಾನೆ ಇರ್ತಾರೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಒಬ್ಬ ಬಹುದೊಡ್ಡ ಅಧಿಕಾರಿ ಈ ರೀತಿ ಸರ್ಕಾರ ಕೊಟ್ಟಿರುವಂತಹ ಅಧಿಕಾರವನ್ನ, ಅದರಲ್ಲೂ ಅವ್ರು ಕೊಟ್ಟಿರುವಂತಹ ಸವಲತ್ತುಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದನ್ನ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಕಣ್ಣ ಮುಂದೆ ಇಡ್ತಾ ಹೋಗ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಒಂದು ಕಡೆ ಚರ್ಚೆ, ಮತ್ತೊಂದು ಕಡೆ ಈ ರೀತಿನೂ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು, ಇದಕ್ಕೆ ನಿಜಕ್ಕೂ ಉತ್ತರ ಸಿಗುತ್ತಾ ಅಥವಾ ಇದಕ್ಕೆ ಇಲ್ಲಿಗೆ ಹೀಗೆ ಪುಲಿ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಪ್ರಶ್ನೆಗಳು, ಗೊಂದಲಗಳು ಮೂಡುತ್ತೆ. ಆದರೆ ಅಧಿಕಾರಿಗಳು ಅವರದ್ದೇ ಬೇರೆಯದ್ದೇ ರೀತಿ, ನೀತಿ ಎಲ್ಲವನ್ನ ಕೂಡ ರೂಢಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿ ಕಾರ್ ಕೊಟ್ಟಿರ್ತಾರೆ, ಆ ಕಾರನ್ನ ಇಲ್ಲಿ ದರ್ಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ದುರುಪಯೋಗ ಆಗ್ತಾ ಇದೆ ಸ್ವಾಮಿ, ನಾವು ಇದನ್ನ ಯಾರಿಗೆ ಹೇಳಬೇಕು, ಏನಂತ ಕೇಳಬೇಕು, ಏನ್ ಮಾಡಬೇಕು, ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವರೇ ಬೇರೆಯವರಿಗೆ ಬುದ್ಧಿ ತಿದ್ದಿ ಹೇಳಬೇಕಾಗತ್ತೆ. ಬುದ್ಧಿ ಹೇಳಬೇಕಾದಂಥವ್ರೇ ಹೀಗೆ ನಡ್ಕೊಂಡ್ರೆ ಇವರ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ವಾ, ಅವರನ್ನ ಹೇಳೋರು ಕೇಳೋರು ಯಾರು ಹಾಗಿದ್ರೆ ಅನ್ನುವಂತಹ ಅನುಮಾನಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಕಾಡಿಸ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ ಕೂಡ. ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಅನೇಕ ಸವಲತ್ತುಗಳು ಸರ್ಕಾರ ಅಧಿಕಾರಿಗಳಿಗೆ ಅಂತ ನೀಡಿರುತ್ತೆ. ಅಂತಹ ಸೌಲಭ್ಯಗಳಲ್ಲಿ ಬರುವಂತಹದ್ದು ಒಂದು ಅಂತ ಅಂದ್ರೆ ಕಾರು. ಎಷ್ಟು ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ, ನಿಜವಾಗಿಯೂ ಕೇವಲ ಸರ್ಕಾರಿ ಕೆಲಸಕ್ಕಾಗಿಯೇ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಆಗಾಗ್ಗೆ ಸುದ್ದಿ ಆಗ್ತಾ ಇರುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ BDA ಆಯುಕ್ತರಾಗಿರುವಂತಹ ಮೇಜರ್ ಮಣಿವಣ್ಣನ್ ಅವರು ಕಾರನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಾವೀಗ ನೀಡ್ತಾ ಹೋಗ್ತೀವಿ. ಯಾವ ರೀತಿ ಕಾರಣ ಅವರು ದುರ್ಬಳಕೆ ಮಾಡಿಕೊಂಡ್ರು, ಯಾರು ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉತ್ತರ ಏನಿತ್ತು, ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನು, ಇಲ್ಲಿ ಸಾಮಾನ್ಯರ ಜನರ ನಿರೀಕ್ಷೆಯನ್ನ ಮೀರಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತಹ ಸುದ್ದಿ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ಆ ಸುದ್ದಿಗೆ ಪುಷ್ಟಿ ನೀಡುವಂತೆ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹಾಗೂ ಹಿರಿಯ IAS ಅಧಿಕಾರಿ ಮೇಜರ್ ಮಣಿವಣ್ಣನ್
ಪಿ ಎನ್ನುವಂಥವರು ತಮ್ಮ ಇಲಾಖೆಗೆ ಸೇರಿದ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಕಾರ್ ತುಂಬಾ ಕುಟುಂಬದ ಸದಸ್ಯರನ್ನ ತುಂಬಿಕೊಂಡು ಊರ್ ತಿರುಗ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಅಧಿಕಾರಿಯನ್ನ ಗಮನಿಸಿದ ಹಾಸನದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಈ ಕುರಿತಂತೆ ಪ್ರಶ್ನೆ ಸಹ ಮಾಡಿದ್ದಾರೆ. ನಾವು 1000 ಆಟಿ ಹಾಕೊಂಡು ಕೂತಿದೀವಿ. ನಾವು ಹೇಳೋದು ದಯವಿಟ್ಟು ಅಪಾಲಜಿ ಹೇಳ್ತೀರಾ? ನಾವು ಹೇಳ್ತೇನೆ ಅಪಾಲಜಿ ಹೇಳ್ತೀರಾ? ಕೇಳೋಣ, ಈಗಲೇ ಕೇಳ್ತೀನಿ. ಬನ್ನಿ ಆಫೀಸ್ ಬನ್ನಿ ಕೊಡ್ತೇನೆ. ಈ ನೀವು ಲಾಕ್ ಬುಕ್ ನ ಇಟ್ಕೊಂಡ್ಬರ್ದೇನೆ ಆಫೀಸ್ ಬನ್ನಿ. ನೀವು ಪರ್ಸನಲ್ ಗಾಡಿ ಲಾಕ್ ಬುಕ್ ಕೇಳಿದ್ರೆ ತಪ್ಪು ಸರ್. ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಕೇಳ್ತಾ ಇದೀನಿ. ನಾನು ದುಡ್ಡು ಕಟ್ತಾ ನಿಮ್ಗೆ ಗೊತ್ತಾಯ್ತು. ಅಪಾಲಜಿ ಕೇಳ್ತೀರಾ ನೀವು? ಎಸ್ ಸರ್, ನೀವು ಲಾಕ್ ಬುಕ್ ಇಟ್ಟಿಲ್ಲಲ್ಲ, ಅದನ್ನ ಕೇಳ್ತಾ ಇದೀನಿ ನಾನು. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ? ತಿಂಗಳ ಕೊಡೋದು ನಿಮ್ಗೆ ತೋರಿಸ್ತಾನೆ. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಅನ್ನೋದು ಉತ್ತರ ಕೊಡಿ ಅಂದ್ರೆ ನೀವು ಏನೇನೋ ಹೇಳ್ತಾ ಇದೀರಲ್ಲ. ನೋಡಪ್ಪ, ಸುಮ್ಮನೆ ಜಗಳ ಮಾಡಬೇಡಿ. ನಾನು ಹೇಳೋ ಸರಿ, ನಿಮ್ಮ ಅಪಾಲಜಿ ಕೇಳ್ತೀರಾ? ಎಸ್, ನಾವು ಕೇಳಕ್ ರೆಡಿ ಇದೀವಿ. ನೀವು ನಿಯಮ ಏನಿದೆ ಹೇಳ್ತೀನಿ ಕೇಳಿ. ನಿಯಮ ಏನಿದೆ ದಯವಿಟ್ಟು ಸರ್ ಪ್ಲೀಸ್, ನಿಯಮ ಏನಿದೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಮೌಂಟ್ ಕಟ್ಟಿ ನೀವು ರಸೀದಿ ಇಟ್ಕೊಂಡ್ ಬರ್ಬೇಕು. ನನಗೆ ಗೊತ್ತಿರಂಗೆ ರೂಲ್ ಇದೆ ಅದು. ಕೊಡಬೇಕಾಗಿಲ್ಲ, ಕಟ್ಟಿದ್ದಾನೆ. ಆಯ್ತು, ಬನ್ನಿ. ನೀವು ಅದೇ ಲಾಕ್ ಬುಕ್ ಇಟ್ಕೊಂಡಿಲ್ಲ ಗೌರ್ಮೆಂಟ್ ವೆಹಿಕಲ್ಗೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀರಲ್ಲ. ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇದೇ ಕಾರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಲ್ಮಾ ಫಾಹಿಂ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕ ಸೇವೆಗಾಗಿ ಇರುವಂತಹ ವಾಹನವನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಅನುಮತಿ ಕೊಟ್ಟವ್ರು ಯಾರು? ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವರನ್ನ ಇವರು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದಾರಾ? ಹಿರಿಯ ಅಧಿಕಾರಿಗಳಾಗಿ ಇವರೇ ಹೇಗ್ ಮಾಡಿದ್ರೆ ಇವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಇವರು ಯಾವ ಸಂದೇಶವನ್ನ ಕೊಡ್ತಾರೆ? ಹೇಳ್ಕೊಳ್ಳೋದಕ್ಕೆ ಸರಳತೆಯ ಸಕಾರ ಮೂರ್ತಿ, ಆದರ್ಶ ಅಧಿಕಾರಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು. ಇಲ್ಲಿ ಸಾರ್ವಜನಿಕರ ಹಣದಲ್ಲಿ ವಾಹನ ದುರ್ಬಳಕೆ ಮಾಡೋದು ನಾಚಿಕೆ ಆಗ್ಬೇಕಿಂತವ್ರಿಗೆ. ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಯಾದ ಮೇಜರ್ ಮಣಿವಣ್ಣನ್ ಅವರ ಸಮಾಜ ಕಲ್ಯಾಣ ಕಾರ್ಯ ಇದೇನಾ? ಜೊತೆಗೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಸಹ ನೀಡಲಾಗಿದೆ. ಅಧಿಕಾರವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಮಣಿವಣ್ಣನ್ಗೆ ಇದೆಯಾ? ಸಾಮಾನ್ಯ ಜನರಿಗೆ ಇರುವಂತಹ ಕಾನೂನಿನ ಅರಿವು ಈ ದೊಡ್ಡ ಅಧಿಕಾರಿಗೆ ಇಲ್ವಲ್ಲ. ಇವರೇ ಹೇಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇವರ ಇಲಾಖೆಗಳ ತಳಮಟ್ಟದ ಸಿಬ್ಬಂದಿಗಳಿಗೆ ಯಾವ ಶಿಸ್ತಿನ ಪಾಠ ಮಾಡ್ತಾರೆ ಅನ್ನೋದನ್ನ ಕೇಳಬೇಕಾಗತ್ತೆ. ಇನ್ನು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಆದ್ರೆ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ರೂ ಕೂಡ ಲಂಚ ಅನ್ನುವಂತಹದ್ದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕೊಡ್ಲೇಬೇಕು. ಲಂಚ ಮುಕ್ತ ಮಾಡ್ತೀವಿ ಅಥವಾ ಕಂಪ್ಲೀಟ್ ಆಗಿ ಜನಸ್ನೇಹಿ ಜನಪರ ಅಂತ ಹೇಳ್ತಾರೆ. ಅದು ಎಲ್ಲ ಆಗ್ತಾ ಇದೆ, ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಜನರು ಯಾರನ್ನ ಯಾವಾಗ ಎಲ್ಲಿ ಏನನ್ನ ಕೇಳಬೇಕು, ಏನಾಗ್ತಾ ಇದೆ, ಏನಾಗಬೇಕು ಅನ್ನುವಂತಹದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಜನರು ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರ ಶೂನ್ಯ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಇದೆ. ಆ ಸಂಘಟನೆಗಳು ಆಗಾಗ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಅದ್ಯಾವುದಕ್ಕೂ ಸಹ ಇದುವರೆಗೂ ಇತಿಶ್ರೀ ಆಡಿದ್ದಾದ್ರೂ ಯಾವ್ದಾದ್ರೂ ಇದೆಯಾ? ಆದ್ರೆ ಯಾವ್ದು ಹಾಗಿದ್ರೆ ಅನ್ನುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಒಮ್ಮೆ ನೋಡೋಣ ಬನ್ನಿ. ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ಕಾರಿ ವಾಹನಗಳ ಬಳಕೆ ಹೇಗಿರಬೇಕು, ಅವ್ರಿಗೆ ಏನೇನಿದೆ. ನಾವು ಅನ್ಕೋತೀವಿ ಗೂಟದ ಕಾರ್ ಮನೆ ಬಂದ ತಕ್ಷಣ ಅವ್ರದ್ದು ರೈಟ್ಸ್ ಅನ್ಕೋತೀವಿ. ಆದರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಅವರಿಗೆ ಅಧಿಕಾರನೇ ಇಲ್ಲ ಬಳಸೋಕ್ಕೆ ಅಂತ. ಹಾಗಾಗಿ ನಮಗೆ ನಿಧಾನ ನಾವು ಏನು ಮಾಡ್ತೀವಿ, ಒಂದೊಂದೇ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋದ್ವಿ. ಮೀನ್ ಟೈಮ್ ಏನು ಮಾಡಿದ್ವಿ ಅಂದರೆ RTIನಲ್ಲಿ ಮಾಹಿತಿ ಕೇಳೋಕ್ಕೆ ಶುರು ಮಾಡಿದ್ವಿ ನಾವು. ಏನಂದರೆ ಸರ್ಕಾರಿ ವಾಹನಗಳನ್ನು ಬಳಸೋಕ್ಕೆ, ಅದು ಸ್ಟೇಟ್ದು ಇರ್ಬೋದು ಅಥವಾ ಸೆಂಟ್ರಲ್ದು ಇರ್ಬೋದು, ಒಂದು ನೀತಿ ನಿಯಮ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಬಳಸಬೇಕು, ಅವರು ಇದೆಲ್ಲ ಗೊತ್ತಿರಲೇಬೇಕು ಅವರಿಗೆ. ಇಲ್ಲಾಂದರೆ ಬಳಸೋಕ್ಕೆ ಆಗಲ್ಲ. ಫಸ್ಟು ಎರಡೂವರೆ ವರ್ಷ ಹಿಂದೆ, ಯಾಕಂದರೆ ಪ್ರಿಯಾಂಕಾ ಅವ್ರದ್ದು ಘಟನೆ ಆದಮೇಲೆ ನಮ್ಗೆ ಅನ್ನಿಸ್ತು RTIನಲ್ಲದೆ ತೊಗೊಂಡ್ಬಿಟ್ಟು ಎಕ್ಸಾಕ್ಟಾಗಿ ಏನಿದೆ ನೋಡ್ಕೊಳ್ಳೋಣ ಅಂತ. ನಮ್ಮ ಹತ್ರ ಒಂದು 2016 ಇದೆ ಸರ್ಕ್ಯುಲರ್ ಇದೆ ಇಲ್ಲಿ. ಆದರೆ ಅದು ಅಧಿಕೃತನ ಅನಧಿಕೃತನ ಅಥವಾ ಇದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ, ನಾವೆಲ್ಲ ಸರ್ಚ್ ಮಾಡಿದ್ವಿ, ರಿಸರ್ಚ್ ಸಿಕ್ಕಾಪಡೆ ಮಾಡಿದ್ವಿ ಈ ವಿಚಾರದಲ್ಲಿ. ಕೊನೆಗೆ RTIನಲ್ಲಿ ಹಾಕಿದ ಮೇಲೆ ಫಸ್ಟ್ ಇದರಲ್ಲಿ ಇದನ್ನು ಕಳಿಸಿದ್ರು, ಸೇಮ್ ಕಾಪಿ ಕಳಿಸಿದ್ರು ನಮಗೇನದು 2016 ಒಂದು ಸರ್ಕ್ಯುಲರ್ ಇದೆ. ಅದು ಎಷ್ಟು ಅಸ್ಪಷ್ಟ ಇದೆ ಅಂದರೆ ಅಪ್ ಟು 500 ಕಿಲೋಮೀಟರ್ಸು ₹2 ಅಂತ ಅವರು ಪೇ ಮಾಡಬೇಕಂತೆ. ಎಬವ್ 500 ಕಿಲೋಮೀಟರ್ಸು ₹5. ಅಂದರೆ ದರ್ ಇಸ್ ನೋ ಲಿಮಿಟ್. ನೀವು 500 ಕಿಲೋಮೀಟ್ರ್ ಓಡಿಸಿ, 1000 ಓಡಿಸಿ, 2000 ಓಡಿಸಿ, ಲಾಗ್ ಬುಕ್ ಅಂತೂ ನಾವು ನೋಡ್ದಂಗೆ ಯಾರೂ ಮೇಂಟೈನೇ ಮಾಡಿ.
ಈಗಾಗಲೇ ಸರ್ಕಾರದ ವಿಚಾರಕ್ಕೆ ಅಂತ ಬಂದ್ರೆ ಸಾಕಷ್ಟು ಪ್ರಶ್ನೆಗಳು ಅದರ ಜೊತೆಗೆ ಒಂದರಿಂದ ಒಂದು ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ಇನ್ನು ಈಗ ಕಾರ್ ಬಾರ್ ಏನ್ ಮಾಡ್ತಾ ಇದೀವಿ ತೋರಿಸ್ತಾ ಇದೀವಲ್ವಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಬ್ಬರಲ್ಲ, ಸಾಕಷ್ಟು ಜನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಂಥವರ ವಿರುದ್ಧ ಯಾವ ರೀತಿ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ನಿಯಮಗಳನ್ನ ಪಾಲನೆ ಮಾಡ್ದಲೇ ಇರುವಂತಹವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇದುವರೆಗೂ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹದನ್ನ ಸಹ ಒಮ್ಮೆ ನೋಡ್ತಾ ಹೋಗೋಣ. ಕೇರಳ ರಾಜ್ಯದಲ್ಲಿ ನಿವೃತ್ತ IAS ಅಧಿಕಾರಿ ಡಿ ಮಧು ಎನ್ನುವವರು 2009-10ರಲ್ಲಿ ನಿವೃತ್ತಿಯಾಗಿದ್ರು. ನಿವೃತ್ತಿಯಾದ್ರೂ ಸಹ ಸರ್ಕಾರಿ ಕಾರನ್ನ ದುರುಪಯೋಗ ಮಾಡಿಕೊಂಡು 1957 ಲೀಟರ್ ಇಂಧನ ಬಳಕೆ ಮಾಡಿಕೊಂಡು 18,638 ಕಿಲೋಮೀಟರ್ ಓಡಾಡಿ 74,552 ರೂಪಾಯಿ ದಂಡವನ್ನ ಪಾವತಿ ಮಾಡಿದ್ರು. ಈ ದಂಡವನ್ನ ಅವರ ಗ್ರಾಜ್ಯುಟಿಯಲ್ಲಿ ವಸೂಲಿ ಸಹ ಮಾಡಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಎಂಬುವರು 2018ರಲ್ಲಿ ವಿಜಯಪುರದಿಂದ ಅಥಣಿಗೆ ಪ್ರಯಾಣ ಮಾಡಿ ಕುಟುಂಬದವರೊಟ್ಟಿಗೆ ಮೋಜು ಮಸ್ತಿ ಮಾಡಿದ್ದ ಸುದ್ದಿ ಹರಿದಾಡಿತ್ತು. ಬೆಳಗಾವಿ ತಾಲೂಕಿನ ಸುಲೇಮಾನ್ ಎಂಬ ಪೊಲೀಸ್ ಅಧಿಕಾರಿ 2024ರಲ್ಲಿ ಖಾಸಗಿ ಕಾರ್ಯಕ್ಕೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಸುದ್ದಿ ಬೆಳಕಿಗೆ ಬಂದಿತ್ತು. ಇನ್ನು ಸರ್ಕಾರಿ ವಾಹನ ಬಳಕೆ ಮಾಡೋದಕ್ಕೆ ಇರುವಂತಹ ನಿಯಮಗಳು ಏನು? ತುರ್ತು ಸಂದರ್ಭದಲ್ಲಿ ಬಳಸಬಹುದು, ಹಣವನ್ನ ಪಾವತಿ ಮಾಡಿ ಬಳಕೆ ಮಾಡಬಹುದು, ಲಾಗ್ ಬುಕ್ ನಲ್ಲಿ ಎಲ್ಲಾ ವಿವರ ತಿಳಿಸಿರಬೇಕು, ಬೇರೆ ಚಾಲಕರಿಗೆ ವಾಹನವನ್ನ ನೀಡುವಂತಿಲ್ಲ. ಹೇಗೆ ಹಲವಾರು ನಿಯಮಗಳಿದೆ. ಸರ್ಕಾರಿ ವಾಹನ ದುರ್ಬಳಕೆ ಆದ್ರೆ ತೆಗೆದುಕೊಳ್ಳುವಂತಹ ಕ್ರಮಗಳು ಏನು? ಸೂಕ್ತ ರೀತಿಯಲ್ಲಿ ನಿಯಮ ಪಾಲನೆ ಮಾಡದಿದ್ದ ಪಕ್ಷದಲ್ಲಿ ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಪ್ರಕರಣ ಸಾಬೀತಾದ್ರೆ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಬಹುದಾಗಿದೆ. ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೂರಿ ದುರುಪಯೋಗ ಮಾಡಿಕೊಂಡ್ರೆ ಕೆಲಸದಿಂದ ವಜಾಗೊಳಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ನಿಯಮಗಳು ಇರುತ್ತೆ, ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ, ಅಕಸ್ಮಾತ್ ನಿಯಮಗಳನ್ನ ಪಾಲನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವರು ಪರ್ಸನಲ್ ಯೂಸ್ಗೆ ಇವ್ರಿಗೆ ಬೇಕಾಗಿರುವಂತಹ ನೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಾಲಿ ಟ್ರಿಪ್ ಹೋಗೋದಕ್ಕೆ ಅಥವಾ ಮದುವೆ ಸಮಾರಂಭಕ್ಕೆ, ಕುಟುಂಬದಲ್ಲಿ ಆಗ್ತಾ ಇರುವಂತಹ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಹೀಗೆ ಅಥವಾ ಮಾರ್ಕೆಟಿಗೆ ಹೋಗೋದಕ್ಕಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಜನರ ದುಡ್ಡನ್ನ ಇಲ್ಲಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇವೆಲ್ಲ ಕೇವಲ ನಿದರ್ಶನಗಳಷ್ಟೇ. ಇಂತಹ ನಿದರ್ಶನಗಳು ಮುಂದೆ ನಡೆಯದಂತೆ ಯಾವ ರೀತಿ ಸರ್ಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡು ಬೇರೆ ಅಧಿಕಾರಿಗಳಿಗೂ ಕೂಡ ಇದರ ಬಿಸಿಯನ್ನ ಮುಟ್ಟಿಸುತ್ತೆ. ಈಗಾಗ್ತಾ ಇರುವಂತಹ ದುರ್ಬಳಕೆ ಕ್ರಮದ ವಿರುದ್ಧ ಕ್ರಮಗಳನ್ನ ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಾ ಹೋದ್ರೆ ಇಂತಹದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರು ಆಗಾಗ ಹೇಳ್ತಾನೆ ಇರ್ತಾರೆ. ಒಟ್ನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಾ ಅನ್ನುವಂಥದ್ದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಕ್ಲೂಸಿವ್, ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ನಿಮ್ಮ ಫೋಕಸ್ ಟಿವಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ. ನಾನು ನಿಶ್ಚಿತ. ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಜಾಲಿ ಟ್ರಿಪ್ ಮೇಜರ್ ಗಪ್ ಚಿಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಅಂತ ಹೇಳಿ ಸಾಕಷ್ಟು ಸರ್ಕಾರಿಯ ಸಕಲ ಸವಲತ್ತುಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದು ನಿಜಕ್ಕೂ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಆಗಾಗ ಜನಸಾಮಾನ್ಯರು ಹೇಳ್ತಾನೆ ಇರ್ತಾರೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಒಬ್ಬ ಬಹುದೊಡ್ಡ ಅಧಿಕಾರಿ ಈ ರೀತಿ ಸರ್ಕಾರ ಕೊಟ್ಟಿರುವಂತಹ ಅಧಿಕಾರವನ್ನ, ಅದರಲ್ಲೂ ಅವ್ರು ಕೊಟ್ಟಿರುವಂತಹ ಸವಲತ್ತುಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದನ್ನ
ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ನಿಮ್ಮ ಕಣ್ಣ ಮುಂದೆ ಇಡ್ತಾ ಹೋಗ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಒಂದು ಕಡೆ ಚರ್ಚೆ, ಮತ್ತೊಂದು ಕಡೆ ಈ ರೀತಿನೂ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು, ಇದಕ್ಕೆ ನಿಜಕ್ಕೂ ಉತ್ತರ ಸಿಗುತ್ತಾ ಅಥವಾ ಇದಕ್ಕೆ ಇಲ್ಲಿಗೆ ಹೀಗೆ ಪುಲಿಸ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಪ್ರಶ್ನೆಗಳು ಗೊಂದಲಗಳು ಮೂಡುತ್ತೆ. ಆದರೆ ಅಧಿಕಾರಿಗಳು ಅವರದ್ದೇ ಬೇರೆಯದ್ದೇ ರೀತಿ ನೀತಿ ಎಲ್ಲವನ್ನ ಕೂಡ ರೂಢಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿ ಕಾರ್ ಕೊಟ್ಟಿರ್ತಾರೆ, ಆ ಕಾರನ್ನ ಇಲ್ಲಿ ದರ್ಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ದುರುಪಯೋಗ ಆಗ್ತಾ ಇದೆ ಸ್ವಾಮಿ. ನಾವು ಇದನ್ನ ಯಾರಿಗೆ ಹೇಳಬೇಕು, ಏನಂತ ಕೇಳಬೇಕು, ಏನ್ ಮಾಡಬೇಕು? ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವರೇ ಬೇರೆಯವ್ರಿಗೆ ಬುದ್ಧಿ ತಿದ್ದಿ ಹೇಳಬೇಕಾಗತ್ತೆ. ತಿದ್ದಿ ಬುದ್ಧಿ ಹೇಳಬೇಕಾದಂಥವ್ರೇ ಹೀಗೆ ನಡ್ಕೊಂಡ್ರೆ ಇವರ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ವಾ, ಅವರನ್ನ ಹೇಳೋರು ಕೇಳೋರು ಯಾರು ಹಾಗಿದ್ರೆ ಅನ್ನುವಂತಹ ಅನುಮಾನಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಕಾಡಿಸ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ ಕೂಡ. ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಅನೇಕ ಸವಲತ್ತುಗಳು ಸರ್ಕಾರ ಅಧಿಕಾರಿಗಳಿಗೆ ಅಂತ ನೀಡಿರುತ್ತೆ. ಅಂತಹ ಸೌಲಭ್ಯಗಳಲ್ಲಿ ಬರುವಂತಹದ್ದು ಒಂದು ಅಂತ ಅಂದ್ರೆ ಕಾರು. ಎಷ್ಟು ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ, ನಿಜವಾಗಿಯೂ ಕೇವಲ ಸರ್ಕಾರಿ ಕೆಲಸಕ್ಕಾಗಿಯೇ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಆಗಾಗ್ಗೆ ಸುದ್ದಿ ಆಗ್ತಾ ಇರುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಬಿಡಿಎ ಆಯುಕ್ತರಾಗಿರುವಂತಹ ಮೇಜರ್ ಮಣಿವಣ್ಣನ್ ಅವರು ಕಾರನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಾವೀಗ ನೀಡ್ತಾ ಹೋಗ್ತೀವಿ. ಯಾವ ರೀತಿ ಕಾರಣ ಅವರು ದುರ್ಬಳಕೆ ಮಾಡಿಕೊಂಡ್ರು, ಯಾರು ಅವ್ರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉತ್ತರ ಏನಿತ್ತು, ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನು, ಇಲ್ಲಿ ಸಾಮಾನ್ಯರ ಜನರ ನಿರೀಕ್ಷೆಯನ್ನ ಮೀರಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತಹ ಸುದ್ದಿ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ಆ ಸುದ್ದಿಗೆ ಪುಷ್ಟಿ ನೀಡುವಂತೆ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹಾಗೂ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಪಿ ಎನ್ನುವಂತಹವರು ತಮ್ಮ ಇಲಾಖೆಗೆ ಸೇರಿದ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಕಾರ್ ತುಂಬಾ ಕುಟುಂಬದ ಸದಸ್ಯರನ್ನ ತುಂಬಿಕೊಂಡು ಊರ್ ತಿರುಗ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಅಧಿಕಾರಿಯನ್ನ ಗಮನಿಸಿದ ಹಾಸನದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಈ ಕುರಿತಂತೆ ಪ್ರಶ್ನೆ ಸಹ ಮಾಡಿದ್ದಾರೆ. ನಾವು 1000 ಆರ್ಟಿ ಹಾಕೊಂಡು ಕೂತಿದೀವಿ, ನಾವು ಹೇಳೋ ದಯವಿಟ್ಟು ಅಪಾಲಜಿ ಕೇಳ್ತೀರಾ? ನಾವು ಹೇಳ್ತೇನೆ ಅಪಾಲಜಿ ಕೇಳ್ತೀರಾ? ಕೇಳೋಣ, ಈಗಲೇ ಕೇಳ್ತೀನಿ. ಬನ್ನಿ ಆಫೀಸ್ ಬನ್ನಿ ಕೊಡ್ತೇನೆ ನಿಮ್ಗೆ. ಈ ನೀವು ಲಾಕ್ ಬುಕ್ ನ ಇಟ್ಕೊಂಡ್ಬರ್ದೇನೆ ಆಫೀಸ್ ಬನ್ನಿ ಅಂದ್ರೆ ನೀವು ಪರ್ಸನಲ್ ಗಾಡಿ ಲಾಕ್ ಬುಕ್ ಕೇಳಿದ್ರೆ ತಪ್ಪು ಸರ್. ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಕೇಳ್ತಾ ಇದೀನಿ. ನಾನು ದುಡ್ಡು ಕಟ್ಟ ನಿಮ್ಗೆ ಗೊತ್ತಾಯ್ತು. ಅಪಾಲಜಿ ಕೇಳ್ತೀರಾ ನೀವು? ಎಸ್ ಸರ್, ನೀವು ಲಾಕ್ ಬುಕ್ ಇಟ್ಟಿಲ್ಲಲ್ಲ, ಅದನ್ನ ಕೇಳ್ತಾ ಇದೀನಿ ನಾನು. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ? ತಿಂಗಳ ಕೊಡೋದು ನಿಮ್ಗೆ ಕೇಳಿಸ್ತಾನೆ. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಅನ್ನೋದು ಉತ್ತರ ಕೊಡಿ ಅಂದ್ರೆ ನೀವ್ ಏನೇನೋ ಹೇಳ್ತಾ ಇದೀರಲ್ಲ. ನೋಡಪ್ಪ, ಸುಮ್ಮನೆ ಜಡ ಮಾಡಬೇಡಿ. ನಾನು ಹೇಳೋ ಸರಿನಾ? ನಿಮ್ಮ ಅಪಾಲಜಿ ಕೇಳ್ತೀರಾ? ಎಸ್, ನಾವು ಕೇಳಕ್ ರೆಡಿ ಇದೀವಿ. ನೀವು ನಿಯಮ ಏನಿದೆ ಹೇಳ್ತೀನಿ ಕೇಳಿ. ನಿಯಮ ಏನಿದೆ ದಯವಿಟ್ಟು ಸರ್ ಪ್ಲೀಸ್, ನಿಯಮ ಏನಿದೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಮೌಂಟ್ ಕಟ್ಟಿ ನೀವು ರಸೀದಿ ಇಟ್ಕೊಂಡ್ ಬರ್ಬೇಕು. ನಮಗೆ ಗೊತ್ತಿರಂಗೆ ರೂಲ್ ಇದೆ ಅದು. ನನಗಿದೆ ಕೊಡಬೇಕಾಗಿಲ್ಲ, ಇಲ್ಲಿ ಕಟ್ಟಬೇಕು, ಕಟ್ಟಿದ್ದಾನೆ. ಆಯ್ತಾ, ಬನ್ನಿ. ನಿಮ್ಮದೇ ಲಾಕ್ ಬುಕ್ ಇಟ್ಕೊಂಡಿಲ್ಲ ಗೌರ್ಮೆಂಟ್ ವೆಹಿಕಲ್ಗೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀರಲ್ಲ. ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇದೇ ಕಾರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಲ್ಮಾ ಫಾಹಿಂ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕ ಸೇವೆಗಾಗಿ ಇರುವಂತಹ ವಾಹನವನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಅನುಮತಿ ಕೊಟ್ಟವ್ರು ಯಾರು? ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವರು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದಾರಾ? ಹಿರಿಯ ಅಧಿಕಾರಿಗಳಾಗಿ ಇವರೇ ಹೇಗ್ ಮಾಡಿದ್ರೆ ಇವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಇವರು ಯಾವ ಸಂದೇಶವನ್ನ ಕೊಡ್ತಾರೆ? ಹೇಳ್ಕೊಳ್ಳೋದಕ್ಕೆ ಸರಳತೆಯ ಸಕಾರ ಮೂರ್ತಿ, ಆದರ್ಶ ಅಧಿಕಾರಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು.
ಇಲ್ಲಿ ಸಾರ್ವಜನಿಕರ ಹಣದಲ್ಲಿ ವಾಹನ ದುರ್ಬಳಕೆ ಮಾಡೋದು ನಾಚಿಕೆ ಆಗ್ಬೇಕಿಂತವ್ರಿಗೆ. ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಯಾದ ಮೇಜರ್ ಮಣಿವಣ್ಣನ್ ಅವರ ಸಮಾಜ ಕಲ್ಯಾಣ ಕಾರ್ಯ ಇದೇನಾ? ಜೊತೆಗೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಸಹ ನೀಡಲಾಗಿದೆ. ಅಧಿಕಾರವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಮಣಿವಣ್ಣನ್ಗೆ ಇದೆಯಾ? ಸಾಮಾನ್ಯ ಜನರಿಗೆ ಇರುವಂತಹ ಕಾನೂನಿನ ಅರಿವು ಈ ದೊಡ್ಡ ಅಧಿಕಾರಿಗಿಲ್ವಲ್ಲ. ಇವರೇ ಹೇಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇವರ ಇಲಾಖೆಗಳ ತಳಮಟ್ಟದ ಸಿಬ್ಬಂದಿಗಳಿಗೆ ಯಾವ ಶಿಸ್ತಿನ ಪಾಠ ಮಾಡ್ತಾರೆ ಅನ್ನೋದನ್ನ ಕೇಳಬೇಕಾಗತ್ತೆ. ಇನ್ನು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಆದ್ರೆ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ರೂ ಕೂಡ ಲಂಚ ಅನ್ನುವಂತಹದ್ದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕೊಡ್ಲೇಬೇಕು. ಲಂಚ ಮುಕ್ತ ಮಾಡ್ತೀವಿ ಅಥವಾ ಕಂಪ್ಲೀಟ್ ಆಗಿ ಜನಸ್ನೇಹಿ ಜನಪರ ಅಂತ ಹೇಳ್ತಾರೆ. ಅದು ಎಲ್ಲ ಆಗ್ತಾ ಇದೆ, ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಜನರು ಯಾರನ್ನ ಯಾವಾಗ ಎಲ್ಲಿ ಏನನ್ನ ಕೇಳಬೇಕು, ಏನಾಗ್ತಾ ಇದೆ, ಏನಾಗಬೇಕು ಅನ್ನುವಂತಹದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಜನರು ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರ ಶೂನ್ಯ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಇದೆ. ಆ ಸಂಘಟನೆಗಳು ಆಗಾಗ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಅದ್ಯಾವುದಕ್ಕೂ ಸಹ ಇದುವರೆಗೂ ಇತಿಶ್ರೀ ಆಡಿದ್ದಾದ್ರೂ ಯಾವ್ದಾದ್ರೂ ಇದೆಯಾ? ಆದ್ರೆ ಯಾವ್ದು ಹಾಗಿದ್ರೆ ಅನ್ನುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಒಮ್ಮೆ ನೋಡೋಣ ಬನ್ನಿ. ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ಕಾರಿ ವಾಹನಗಳ ಬಳಕೆ ಹೇಗಿರಬೇಕು, ಅವ್ರಿಗೆ ಏನೇನಿದೆ. ನಾವು ಅನ್ಕೋತೀವಿ ಗೂಟದ ಕಾರ್ ಮನೆ ಬಂದ ತಕ್ಷಣ ಅವ್ರದ್ದು ರೈಟ್ಸ್ ಅನ್ಕೋತೀವಿ. ಆದರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಅವರಿಗೆ ಅಧಿಕಾರನೇ ಇಲ್ಲ ಬಳಸೋಕ್ಕೆ ಅಂತ. ಹಾಗಾಗಿ ನಮಗೆ ನಿಧಾನ ನಾವು ಏನು ಮಾಡ್ತೀವಿ, ಒಂದೊಂದೇ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋದ್ವಿ. ಮೀನ್ ಟೈಮ್ ಏನು ಮಾಡಿದ್ವಿ ಅಂದರೆ RTIನಲ್ಲಿ ಮಾಹಿತಿ ಕೇಳೋಕ್ಕೆ ಶುರು ಮಾಡಿದ್ವಿ ನಾವು. ಏನಂದರೆ ಸರ್ಕಾರಿ ವಾಹನಗಳನ್ನು ಬಳಸೋಕ್ಕೆ, ಅದು ಸ್ಟೇಟ್ದು ಇರ್ಬೋದು ಅಥವಾ ಸೆಂಟ್ರಲ್ದು ಇರ್ಬೋದು, ಒಂದು ನೀತಿ ನಿಯಮ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಬಳಸಬೇಕು, ಅವರು ಇದೆಲ್ಲ ಗೊತ್ತಿರಲೇಬೇಕು ಅವರಿಗೆ. ಇಲ್ಲಾಂದರೆ ಬಳಸೋಕ್ಕೆ ಆಗಲ್ಲ. ಫಸ್ಟು ಎರಡೂವರೆ ವರ್ಷ ಹಿಂದೆ, ಯಾಕಂದರೆ ಪ್ರಿಯಾಂಕಾ ಅವ್ರದ್ದು ಘಟನೆ ಆದಮೇಲೆ ನಮ್ಗೆ ಅನ್ನಿಸ್ತು RTIನಲ್ಲದೆ ತೊಗೊಂಡ್ಬಿಟ್ಟು ಎಕ್ಸಾಕ್ಟಾಗಿ ಏನಿದೆ ನೋಡ್ಕೊಳ್ಳೋಣ ಅಂತ. ನಮ್ಮ ಹತ್ರ ಒಂದು 2016 ಇದೆ ಸರ್ಕ್ಯುಲರ್ ಇದೆ ಇಲ್ಲಿ. ಆದರೆ ಅದು ಅಧಿಕೃತನ ಅನಧಿಕೃತನ ಅಥವಾ ಇದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ, ನಾವೆಲ್ಲ ಸರ್ಚ್ ಮಾಡಿದ್ವಿ, ರಿಸರ್ಚ್ ಸಿಕ್ಕಾಪಟ್ಟೆ ಮಾಡಿದ್ವಿ ಈ ವಿಚಾರದಲ್ಲಿ. ಕೊನೆಗೆ RTIನಲ್ಲಿ ಹಾಕಿದ ಮೇಲೆ ಫಸ್ಟ್ ಇದರಲ್ಲಿ ಇದನ್ನು ಕಳಿಸಿದ್ರು, ಸೇಮ್ ಕಾಪಿ ಕಳಿಸಿದ್ರು ನಮಗೇನದು 2016 ಒಂದು ಸರ್ಕ್ಯುಲರ್ ಇದೆ. ಅದು ಎಷ್ಟು ಅಸ್ಪಷ್ಟ ಇದೆ ಅಂದರೆ ಅಪ್ ಟು 500 ಕಿಲೋಮೀಟರ್ಸು ₹2 ಅಂತ ಅವ್ರು ಪೇ ಮಾಡಬೇಕಂತೆ. ಎಬವ್ 500 ಕಿಲೋಮೀಟರ್ಸು ₹5. ಅಂದರೆ ದಟ್ ಇಸ್ ನೋ ಲಿಮಿಟ್. ನೀವು 500 ಕಿಲೋಮೀಟ್ರ್ ಓಡಿಸಿ, 1000 ಓಡಿಸಿ, 2000 ಓಡಿಸಿ, ಲಾಗ್ ಬುಕ್ ಅಂತೂ ನಾವು ನೋಡ್ದಂಗೆ ಯಾರು ಮೇಂಟೈನೇ ಮಾಡಿ. ಈಗಾಗಲೇ ಸರ್ಕಾರದ ವಿಚಾರಕ್ಕೆ ಅಂತ ಬಂದ್ರೆ ಸಾಕಷ್ಟು ಪ್ರಶ್ನೆಗಳು ಅದರ ಜೊತೆಗೆ ಒಂದರಿಂದ ಒಂದು ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ಇನ್ನು ಈಗ ಕಾರ್ ಬಾರ್ ಏನ್ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಲ್ವಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಬ್ಬರಲ್ಲ, ಸಾಕಷ್ಟು ಜನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಂಥವರ ವಿರುದ್ಧ ಯಾವ ರೀತಿ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ನಿಯಮಗಳನ್ನ ಪಾಲನೆ ಮಾಡ್ದಲೇ ಇರುವಂತಹವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇದುವರೆಗೂ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹದನ್ನ ಸಹ ಒಮ್ಮೆ ನೋಡ್ತಾ ಹೋಗೋಣ. ಕೇರಳ ರಾಜ್ಯದಲ್ಲಿ ನಿವೃತ್ತ IAS ಅಧಿಕಾರಿ ಡಿ ಮಧು ಎನ್ನುವವರು 2009-10ರಲ್ಲಿ ನಿವೃತ್ತಿಯಾಗಿದ್ರು. ನಿವೃತ್ತಿಯಾದ್ರೂ ಸಹ ಸರ್ಕಾರಿ ಕಾರನ್ನ ದುರುಪಯೋಗ ಮಾಡಿಕೊಂಡು 1957 ಲೀಟರ್ ಇಂಧನ ಬಳಕೆ ಮಾಡಿಕೊಂಡು 18,638 ಕಿಲೋಮೀಟರ್ ಓಡಾಡಿ ₹74,552 ದಂಡವನ್ನ ಪಾವತಿ ಮಾಡಿದ್ರು. ಈ ದಂಡವನ್ನ ಅವರ ಗ್ರಾಜ್ಯುಟಿಯಲ್ಲಿ ವಸೂಲಿ ಸಹ ಮಾಡಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಎಂಬುವರು 2018ರಲ್ಲಿ ವಿಜಯಪುರದಿಂದ ಅಥಣಿಗೆ ಪ್ರಯಾಣ ಮಾಡಿ ಕುಟುಂಬದವರೊಟ್ಟಿಗೆ ಮೋಜು ಮಸ್ತಿ ಮಾಡಿದ್ದ ಸುದ್ದಿ ಹರಿದಾಡಿತ್ತು. ಬೆಳಗಾವಿ ತಾಲೂಕಿನ ಸುಲೇಮಾನ್ ಎಂಬ ಪೊಲೀಸ್ ಅಧಿಕಾರಿ 2024ರಲ್ಲಿ ಖಾಸಗಿ ಕಾರ್ಯಕ್ಕೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಸುದ್ದಿ ಬೆಳಕಿಗೆ ಬಂದಿತ್ತು. ಇನ್ನು ಸರ್ಕಾರಿ ವಾಹನ ಬಳಕೆ ಮಾಡೋದಕ್ಕೆ ಇರುವಂತಹ ನಿಯಮಗಳು ಏನು? ತುರ್ತು ಸಂದರ್ಭದಲ್ಲಿ ಬಳಸಬಹುದು, ಹಣವನ್ನ ಪಾವತಿ ಮಾಡಿ ಬಳಕೆ ಮಾಡಬಹುದು, ಲಾಗ್ ಬುಕ್ ನಲ್ಲಿ ಎಲ್ಲಾ ವಿವರ ತಿಳಿಸಿರಬೇಕು, ಬೇರೆ ಚಾಲಕರಿಗೆ ವಾಹನವನ್ನ ನೀಡುವಂತಿಲ್ಲ. ಹೇಗೆ ಹಲವಾರು ನಿಯಮಗಳಿದೆ. ಸರ್ಕಾರಿ ವಾಹನ ದುರ್ಬಳಕೆ ಆದ್ರೆ ತೆಗೆದುಕೊಳ್ಳುವಂತಹ ಕ್ರಮಗಳು ಏನು? ಸೂಕ್ತ ರೀತಿಯಲ್ಲಿ ನಿಯಮ ಪಾಲನೆ ಮಾಡದಿದ್ದ ಪಕ್ಷದಲ್ಲಿ ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಪ್ರಕರಣ ಸಾಬೀತಾದ್ರೆ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಬಹುದಾಗಿದೆ.
ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೂರಿ ದುರುಪಯೋಗ ಮಾಡಿಕೊಂಡ್ರೆ ಕೆಲಸದಿಂದ ವಜಾಗೊಳಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ನಿಯಮಗಳು ಇರುತ್ತೆ, ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ, ಅಕಸ್ಮಾತ್ ನಿಯಮಗಳನ್ನ ಪಾಲನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವರು ಪರ್ಸನಲ್ ಯೂಸ್ಗೆ ಇವ್ರಿಗೆ ಬೇಕಾಗಿರುವಂತಹ ನೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಾಲಿ ಟ್ರಿಪ್ ಹೋಗೋದಕ್ಕೆ ಅಥವಾ ಮದುವೆ ಸಮಾರಂಭಕ್ಕೆ, ಕುಟುಂಬದಲ್ಲಿ ಆಗ್ತಾ ಇರುವಂತಹ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಹೀಗೆ ಅಥವಾ ಮಾರ್ಕೆಟಿಗೆ ಹೋಗೋದಕ್ಕಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಜನರ ದುಡ್ಡನ್ನ ಇಲ್ಲಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇವೆಲ್ಲ ಕೇವಲ ನಿದರ್ಶನಗಳಷ್ಟೇ. ಇಂತಹ ನಿದರ್ಶನಗಳು ಮುಂದೆ ನಡೆಯದಂತೆ ಯಾವ ರೀತಿ ಸರ್ಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡು ಬೇರೆ ಅಧಿಕಾರಿಗಳಿಗೂ ಕೂಡ ಇದರ ಬಿಸಿಯನ್ನ ಮುಟ್ಟಿಸುತ್ತೆ. ಈಗಾಗ್ತಾ ಇರುವಂತಹ ದುರ್ಬಳಕೆ ಕ್ರಮದ ವಿರುದ್ಧ ಕ್ರಮಗಳನ್ನ ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಾ ಹೋದ್ರೆ ಇಂತಹದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರು ಆಗಾಗ ಹೇಳ್ತಾನೆ ಇರ್ತಾರೆ. ಒಟ್ನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಾ ಅನ್ನುವಂಥದ್ದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಕ್ಲೂಸಿವ್, ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ನಿಮ್ಮ ಫೋಕಸ್ ಟಿವಿ. ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ. ನಾನು ನಿಶ್ಚಿತ. ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಜಾಲಿ ಟ್ರಿಪ್ ಮೇಜರ್ ಗಪ್ ಚಿಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಅಂತ ಹೇಳಿ ಸಾಕಷ್ಟು ಸರ್ಕಾರಿಯ ಸಕಲ ಸವಲತ್ತುಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದು ನಿಜಕ್ಕೂ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಆಗಾಗ ಜನಸಾಮಾನ್ಯರು ಹೇಳ್ತಾನೆ ಇರ್ತಾರೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಒಬ್ಬ ಬಹುದೊಡ್ಡ ಅಧಿಕಾರಿ ಈ ರೀತಿ ಸರ್ಕಾರ ಕೊಟ್ಟಿರುವಂತಹ ಅಧಿಕಾರವನ್ನ, ಅದರಲ್ಲೂ ಅವ್ರು ಕೊಟ್ಟಿರುವಂತಹ ಸವಲತ್ತುಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದನ್ನ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಕಣ್ಣ ಮುಂದೆ ಇಡ್ತಾ ಹೋಗ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಒಂದು ಕಡೆ ಚರ್ಚೆ, ಮತ್ತೊಂದು ಕಡೆ ಈ ರೀತಿನೂ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು, ಇದಕ್ಕೆ ನಿಜಕ್ಕೂ ಉತ್ತರ ಸಿಗುತ್ತಾ ಅಥವಾ ಇದಕ್ಕೆ ಇಲ್ಲಿಗೆ ಹೀಗೆ ಪುಲಿಸ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಪ್ರಶ್ನೆಗಳು, ಗೊಂದಲಗಳು ಮೂಡುತ್ತೆ. ಆದರೆ ಅಧಿಕಾರಿಗಳು ಅವರದ್ದೇ ಬೇರೆಯದ್ದೇ ನೀತಿ ಎಲ್ಲವನ್ನ ಕೂಡ ರೂಢಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿ ಕಾರ್ ಕೊಟ್ಟಿರ್ತಾರೆ, ಆ ಕಾರನ್ನ ಇಲ್ಲಿ ದರ್ಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ದುರುಪಯೋಗ ಆಗ್ತಾ ಇದೆ ಸ್ವಾಮಿ, ನಾವು ಇದನ್ನ ಯಾರಿಗೆ ಹೇಳಬೇಕು, ಏನಂತ ಕೇಳಬೇಕು, ಏನ್ ಮಾಡಬೇಕು, ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವರೇ ಬೇರೆಯವ್ರಿಗೆ ಬುದ್ಧಿ ತಿದ್ದಿ ಹೇಳಬೇಕಾಗತ್ತೆ. ಬುದ್ಧಿ ಹೇಳಬೇಕಾದಂಥವ್ರೇ ಹೀಗೆ ನಡ್ಕೊಂಡ್ರೆ ಇವರ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ವಾ, ಅವ್ರನ್ನ ಹೇಳೋರು ಕೇಳೋರು ಯಾರು ಹಾಗಿದ್ರೆ ಅನ್ನುವಂತಹ ಅನುಮಾನಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಕಾಡಿಸ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ ಕೂಡ. ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಅನೇಕ ಸವಲತ್ತುಗಳು ಸರ್ಕಾರ ಅಧಿಕಾರಿಗಳಿಗೆ ಅಂತ ನೀಡಿರುತ್ತೆ. ಅಂತಹ ಸೌಲಭ್ಯಗಳಲ್ಲಿ ಬರುವಂತಹದ್ದು ಒಂದು ಅಂತ ಅಂದ್ರೆ ಕಾರು. ಎಷ್ಟು ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ, ನಿಜವಾಗಿಯೂ ಕೇವಲ ಸರ್ಕಾರಿ ಕೆಲಸಕ್ಕಾಗಿಯೇ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ
ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಆಗಾಗ್ಗೆ ಸುದ್ದಿ ಆಗ್ತಾ ಇರುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಬಿಡಿಎ ಆಯುಕ್ತರಾಗಿರುವಂತಹ ಮೇಜರ್ ಮಣಿವಣ್ಣನ್ ಅವರು ಕಾರನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಾವೀಗ ನೀಡ್ತಾ ಹೋಗ್ತೀವಿ. ಯಾವ ರೀತಿ ಕಾರನ್ನ ಅವರು ದುರ್ಬಳಕೆ ಮಾಡ್ಕೊಂಡ್ರು, ಯಾರು ಅವ್ರನ್ನ ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉತ್ತರ ಏನಿತ್ತು, ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನು, ಇಲ್ಲಿ ಸಾಮಾನ್ಯರ ಜನರ ನಿರೀಕ್ಷೆಯನ್ನ ಮೀರಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತಹ ಸುದ್ದಿ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ಆ ಸುದ್ದಿಗೆ ಪುಷ್ಟಿ ನೀಡುವಂತೆ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹಾಗೂ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಪಿ ಎನ್ನುವಂತಹವರು ತಮ್ಮ ಇಲಾಖೆಗೆ ಸೇರಿದ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಕಾರ್ ತುಂಬಾ ಕುಟುಂಬದ ಸದಸ್ಯರನ್ನ ತುಂಬಿಕೊಂಡು ಊರ್ ತಿರುಗ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಅಧಿಕಾರಿಯನ್ನ ಗಮನಿಸಿದ ಹಾಸನದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಈ ಕುರಿತಂತೆ ಪ್ರಶ್ನೆ ಸಹ ಮಾಡಿದ್ದಾರೆ. ನಾವು 1000 ಆರ್ಟಿ ಹಾಕೊಂಡು ಕೂತಿದೀವಿ. ನಾವು ಹೇಳೋ ದಯವಿಟ್ಟು ಅಪಾಲಜಿ ಹೇಳ್ತೀರಾ? ನಾವು ಹೇಳ್ತೇನೆ ಅಪಾಲಜಿ ಹೇಳ್ತೀರಾ? ಕೇಳೋಣ, ಈಗಲೇ ಕೇಳ್ತೀನಿ. ಬನ್ನಿ ಆಫೀಸ್ ಬನ್ನಿ ಕೊಡ್ತೇನೆ. ಈ ಲೀವ್ ಲಾಕ್ ಬುಕ್ ನ ಇಟ್ಕೊಂಡ್ಬರ್ದೇನೆ ಆಫೀಸ್ ಬನ್ನಿ ಅಂದ್ರೆ ನೀವು ಪರ್ಸನಲ್ ಗಾಡಿ ಲಾಕ್ ಬುಕ್ ಕೇಳಿದ್ರೆ ತಪ್ಪು ಸರ್. ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಕೇಳ್ತಾ ಇದೀನಿ. ನಾನು ದುಡ್ಡು ಕಟ್ಟ ನಿಮ್ಗೆ ಗೊತ್ತಾಯ್ತು. ಅಪಾಲಜಿ ಕೇಳ್ತೀರಾ ನೀವು? ಎಸ್ ಸರ್, ನೀವು ಲಾಕ್ ಬುಕ್ ಇಟ್ಟಿಲ್ಲಲ್ಲ, ಅದನ್ನ ಕೇಳ್ತಾ ಇದೀನಿ ನಾನು. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ? ತಿಂಗಳ ಕೊಡೋದು ನಿಮ್ಗೆ ತೋರಿಸ್ತಾನೆ. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಅನ್ನೋದು ಉತ್ತರ ಕೊಡಿ ಅಂದ್ರೆ ನೀವ್ ಏನೇನೋ ಹೇಳ್ತಾ ಇದೀರಲ್ಲ. ನೋಡಪ್ಪ, ಸುಮ್ಮನೆ ಜಡ ಮಾಡಬೇಡಿ. ನಾನು ಹೇಳೋ ಸರಿನಾ? ನಿಮ್ಮ ಅಪಾಲಜಿ ಕೇಳ್ತೀರಾ? ಎಸ್, ನಾವು ಕೇಳಕ್ ರೆಡಿ ಇದೀವಿ. ನೀವು ನಿಯಮ ಏನಿದೆ ಹೇಳ್ತೀನಿ ಕೇಳಿ. ನಿಯಮ ಏನಿದೆ ದಯವಿಟ್ಟು ಸರ್ ಪ್ಲೀಸ್ ನಿಯಮ ಏನಿದೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಮೌಂಟ್ ಕಟ್ಟಿ ನೀವು ರಸೀದಿ ಇಟ್ಕೊಂಡ್ ಬರ್ಬೇಕು. ನನಗೆ ಗೊತ್ತಿರಂಗೆ ರೂಲ್ ಇದೆ ಅದು. ನನಗಿದೆ ಕೊಡಬೇಕಾಗಿಲ್ಲ. ಕಟ್ಟಬೇಕು, ಕಟ್ಟಿದ್ದಾನೆ. ಆಯ್ತು, ಬನ್ನಿ. ನೀವೇ ಲಾಕ್ ಬುಕ್ ಇಟ್ಕೊಂಡಿಲ್ಲ ಗೌರ್ಮೆಂಟ್ ವೆಹಿಕಲ್ಗೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀರಲ್ಲ. ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇದೇ ಕಾರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಲ್ಮಾ ಫಾಹಿಂ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕ ಸೇವೆಗಾಗಿ ಇರುವಂತಹ ವಾಹನವನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಅನುಮತಿ ಕೊಟ್ಟವ್ರು ಯಾರು? ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವರು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದಾರಾ? ಹಿರಿಯ ಅಧಿಕಾರಿಗಳಾಗಿ ಇವರೇ ಹೇಗ್ ಮಾಡಿದ್ರೆ ಇವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಇವರು ಯಾವ ಸಂದೇಶವನ್ನ ಕೊಡ್ತಾರೆ? ಹೇಳ್ಕೊಳ್ಳೋದಕ್ಕೆ ಸರಳತೆಯ ಸಕಾರ ಮೂರ್ತಿ, ಆದರ್ಶ ಅಧಿಕಾರಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು. ಇಲ್ಲಿ ಸಾರ್ವಜನಿಕರ ಹಣದಲ್ಲಿ ವಾಹನ ದುರ್ಬಳಕೆ ಮಾಡೋದು ನಾಚಿಕೆ ಆಗ್ಬೇಕಿಂತವ್ರಿಗೆ. ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಯಾದ ಮೇಜರ್ ಮಣಿವಣ್ಣನ್ ಅವರ ಸಮಾಜ ಕಲ್ಯಾಣ ಕಾರ್ಯ ಇದೇನಾ? ಜೊತೆಗೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಸಹ ನೀಡಲಾಗಿದೆ. ಅಧಿಕಾರವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಮಣಿವಣ್ಣನ್ಗೆ ಇದೆಯಾ? ಸಾಮಾನ್ಯ ಜನರಿಗೆ ಇರುವಂತಹ ಕಾನೂನಿನ ಅರಿವು ಈ ದೊಡ್ಡ ಅಧಿಕಾರಿಗಿಲ್ವಲ್ಲ. ಇವರೇ ಹೇಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇವರ ಇಲಾಖೆಗಳ ತಳಮಟ್ಟದ ಸಿಬ್ಬಂದಿಗಳಿಗೆ ಯಾವ ಶಿಸ್ತಿನ ಪಾಠ ಮಾಡ್ತಾರೆ ಅನ್ನೋದನ್ನ ಕೇಳಬೇಕಾಗತ್ತೆ. ಇನ್ನು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಆದ್ರೆ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ರೂ ಕೂಡ ಲಂಚ ಅನ್ನುವಂತಹದ್ದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕೊಡ್ಲೇಬೇಕು. ಲಂಚ ಮುಕ್ತ ಮಾಡ್ತೀವಿ ಅಥವಾ ಕಂಪ್ಲೀಟ್ ಆಗಿ ಜನಸ್ನೇಹಿ ಜನಪರ ಅಂತ ಹೇಳ್ತಾರೆ. ಅದು ಎಲ್ಲ ಆಗ್ತಾ ಇದೆ, ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಜನರು ಯಾರನ್ನ ಯಾವಾಗ ಎಲ್ಲಿ ಏನನ್ನ ಕೇಳಬೇಕು, ಏನಾಗ್ತಾ ಇದೆ, ಏನಾಗಬೇಕು ಅನ್ನುವಂತಹದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಜನರು ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರ ಶೂನ್ಯ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಇದೆ. ಆ ಸಂಘಟನೆಗಳು ಆಗಾಗ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಅದ್ಯಾವುದಕ್ಕೂ ಸಹ ಇದುವರೆಗೂ ಇತಿಶ್ರೀ ಆಡಿದ್ದಾದ್ರೂ ಯಾವ್ದಾದ್ರೂ ಇದೆಯಾ? ಆದ್ರೆ ಯಾವ್ದು ಹಾಗಿದ್ರೆ ಅನ್ನುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಒಮ್ಮೆ ನೋಡೋಣ ಬನ್ನಿ. ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ಕಾರಿ ವಾಹನಗಳ ಬಳಕೆ ಹೇಗಿರಬೇಕು, ಅವ್ರಿಗೆ ಏನೇನಿದೆ. ನಾವು ಅನ್ಕೋತೀವಿ ಗೂಟದ ಕಾರ್ ಮನೆ ಬಂದ ತಕ್ಷಣ ಅವ್ರದ್ದು ರೈಟ್ಸ್ ಅನ್ಕೋತೀವಿ. ಆದರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಅವರಿಗೆ ಅಧಿಕಾರನೇ ಇಲ್ಲ ಬಳಸೋಕ್ಕೆ ಅಂತ. ಹಾಗಾಗಿ ನಮಗೆ
ನಿಧಾನ ನಾವು ಏನು ಮಾಡ್ತೀವಿ, ಒಂದೊಂದೇ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋದ್ವಿ. ಮೀನ್ ಟೈಮ್ ಏನು ಮಾಡಿದ್ವಿ ಅಂದರೆ RTIನಲ್ಲಿ ಮಾಹಿತಿ ಕೇಳೋಕ್ಕೆ ಶುರು ಮಾಡಿದ್ವಿ ನಾವು. ಏನಂದರೆ ಸರ್ಕಾರಿ ವಾಹನಗಳನ್ನು ಬಳಸೋಕ್ಕೆ, ಅದು ಸ್ಟೇಟ್ದು ಇರ್ಬೋದು ಅಥವಾ ಸೆಂಟ್ರಲ್ದು ಇರ್ಬೋದು, ಒಂದು ನೀತಿ ನಿಯಮ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಬಳಸಬೇಕು, ಅವರು ಇದೆಲ್ಲ ಗೊತ್ತಿರಲೇಬೇಕು ಅವರಿಗೆ. ಇಲ್ಲಾಂದರೆ ಬಳಸೋಕ್ಕೆ ಆಗಲ್ಲ. ಫಸ್ಟು ಎರಡೂವರೆ ವರ್ಷ ಹಿಂದೆ, ಯಾಕಂದರೆ ಪ್ರಿಯಾಂಕಾ ಅವ್ರದ್ದು ಘಟನೆ ಆದಮೇಲೆ ನಮ್ಗೆ ಅನ್ನಿಸ್ತು RTIನಲ್ಲದೆ ತೊಗೊಂಡ್ಬಿಟ್ಟು ಎಕ್ಸಾಕ್ಟಾಗಿ ಏನಿದೆ ನೋಡ್ಕೊಳ್ಳೋಣ ಅಂತ. ನಮ್ಮ ಹತ್ರ ಒಂದು 2016 ಇದೆ, ಸರ್ಕ್ಯುಲರ್ ಇದೆ ಇಲ್ಲಿ. ಆದರೆ ಅದು ಅಧಿಕೃತನ ಅನಧಿಕೃತನ ಅಥವಾ ಇದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ, ನಾವೆಲ್ಲ ಸರ್ಚ್ ಮಾಡಿದ್ವಿ, ರಿಸರ್ಚ್ ಸಿಕ್ಕಾಪಡೆ ಮಾಡಿದ್ವಿ ಈ ವಿಚಾರದಲ್ಲಿ. ಕೊನೆಗೆ RTIನಲ್ಲಿ ಹಾಕಿದ ಮೇಲೆ ಫಸ್ಟ್ ಇದರಲ್ಲಿ ಇದನ್ನು ಕಳಿಸಿದ್ರು, ಸೇಮ್ ಕಾಪಿ ಕಳಿಸಿದ್ರು ನಮಗೇನದು 2016 ಒಂದು ಸರ್ಕ್ಯುಲರ್ ಇದೆ. ಅದು ಎಷ್ಟು ಅಸ್ಪಷ್ಟ ಇದೆ ಅಂದರೆ ಅಪ್ ಟು 500 ಕಿಲೋಮೀಟರ್ಸು ₹2 ಅಂತ ಅವ್ರು ಪೇ ಮಾಡಬೇಕಂತೆ. ಎಬವ್ 500 ಕಿಲೋಮೀಟರ್ಸು ₹5. ಅಂದರೆ ದರ್ ಇಸ್ ನೋ ಲಿಮಿಟ್. ನೀವು 500 ಕಿಲೋಮೀಟ್ರ್ ಓಡಿಸಿ, 1000 ಓಡಿಸಿ, 2000 ಓಡಿಸಿ, ಲಾಗ್ ಬುಕ್ ಅಂತೂ ನಾವು ನೋಡ್ದಂಗೆ ಯಾರೂ ಮೇಂಟೈನೇ ಮಾಡಿ. ಈಗಾಗಲೇ ಸರ್ಕಾರದ ವಿಚಾರಕ್ಕೆ ಅಂತ ಬಂದ್ರೆ ಸಾಕಷ್ಟು ಪ್ರಶ್ನೆಗಳು ಅದರ ಜೊತೆಗೆ ಒಂದರಿಂದ ಒಂದು ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ಇನ್ನು ಈಗ ಕಾರುಬಾರ್ ಏನ್ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಲ್ವಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಬ್ಬರಲ್ಲ, ಸಾಕಷ್ಟು ಜನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಂಥವರ ವಿರುದ್ಧ ಯಾವ ರೀತಿ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ನಿಯಮಗಳನ್ನ ಪಾಲನೆ ಮಾಡ್ದಲೇ ಇರುವಂತಹವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇದುವರೆಗೂ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹದನ್ನ ಸಹ ಒಮ್ಮೆ ನೋಡ್ತಾ ಹೋಗೋಣ. ಕೇರಳ ರಾಜ್ಯದಲ್ಲಿ ನಿವೃತ್ತ IAS ಅಧಿಕಾರಿ ಡಿ ಮಧು ಎನ್ನುವವರು 2009-10ರಲ್ಲಿ ನಿವೃತ್ತಿಯಾಗಿದ್ರು. ನಿವೃತ್ತಿಯಾದ್ರೂ ಸಹ ಸರ್ಕಾರಿ ಕಾರನ್ನ ದುರುಪಯೋಗ ಮಾಡಿಕೊಂಡು 1957 ಲೀಟರ್ ಇಂಧನ ಬಳಕೆ ಮಾಡಿಕೊಂಡು 18,638 ಕಿಲೋಮೀಟರ್ ಓಡಾಡಿ ₹74,552 ದಂಡವನ್ನ ಪಾವತಿ ಮಾಡಿದ್ರು. ಈ ದಂಡವನ್ನ ಅವರ ಗ್ರಾಜ್ಯುಟಿಯಲ್ಲಿ ವಸೂಲಿ ಸಹ ಮಾಡಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಎಂಬುವರು 2018ರಲ್ಲಿ ವಿಜಯಪುರದಿಂದ ಅಥಣಿಗೆ ಪ್ರಯಾಣ ಮಾಡಿ ಕುಟುಂಬದವರೊಟ್ಟಿಗೆ ಮೋಜು ಮಸ್ತಿ ಮಾಡಿದ್ದ ಸುದ್ದಿ ಹರಿದಾಡಿತ್ತು. ಬೆಳಗಾವಿ ತಾಲೂಕಿನ ಸುಲೇಮಾನ್ ಎಂಬ ಪೊಲೀಸ್ ಅಧಿಕಾರಿ 2024ರಲ್ಲಿ ಖಾಸಗಿ ಕಾರ್ಯಕ್ಕೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಸುದ್ದಿ ಬೆಳಕಿಗೆ ಬಂದಿತ್ತು. ಇನ್ನು ಸರ್ಕಾರಿ ವಾಹನ ಬಳಕೆ ಮಾಡೋದಕ್ಕೆ ಇರುವಂತಹ ನಿಯಮಗಳು ಏನು? ತುರ್ತು ಸಂದರ್ಭದಲ್ಲಿ ಬಳಸಬಹುದು, ಹಣವನ್ನ ಪಾವತಿ ಮಾಡಿ ಬಳಕೆ ಮಾಡಬಹುದು, ಲಾಗ್ ಬುಕ್ ನಲ್ಲಿ ಎಲ್ಲಾ ವಿವರ ತಿಳಿಸಿರಬೇಕು, ಬೇರೆ ಚಾಲಕರಿಗೆ ವಾಹನವನ್ನ ನೀಡುವಂತಿಲ್ಲ. ಹೇಗೆ ಹಲವಾರು ನಿಯಮಗಳಿದೆ. ಸರ್ಕಾರಿ ವಾಹನ ದುರ್ಬಳಕೆ ಆದ್ರೆ ತೆಗೆದುಕೊಳ್ಳುವಂತಹ ಕ್ರಮಗಳು ಏನು? ಸೂಕ್ತ ರೀತಿಯಲ್ಲಿ ನಿಯಮ ಪಾಲನೆ ಮಾಡದಿದ್ದ ಪಕ್ಷದಲ್ಲಿ ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಪ್ರಕರಣ ಸಾಬೀತಾದ್ರೆ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಬಹುದಾಗಿದೆ. ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೂರಿ ದುರುಪಯೋಗ ಮಾಡಿಕೊಂಡ್ರೆ ಕೆಲಸದಿಂದ ವಜಾಗೊಳಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ನಿಯಮಗಳು ಇರುತ್ತೆ, ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ, ಅಕಸ್ಮಾತ್ ನಿಯಮಗಳನ್ನ ಪಾಲನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವರು ಪರ್ಸನಲ್ ಯೂಸ್ಗೆ ಇವ್ರಿಗೆ ಬೇಕಾಗಿರುವಂತಹ ನೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಾಲಿ ಟ್ರಿಪ್ ಹೋಗೋದಕ್ಕೆ ಅಥವಾ ಮದುವೆ ಸಮಾರಂಭಕ್ಕೆ, ಕುಟುಂಬದಲ್ಲಿ ಆಗ್ತಾ ಇರುವಂತಹ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಹೀಗೆ ಅಥವಾ ಮಾರ್ಕೆಟಿಗೆ ಹೋಗೋದಕ್ಕಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಜನರ ದುಡ್ಡನ್ನ ಇಲ್ಲಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇವೆಲ್ಲ ಕೇವಲ ನಿದರ್ಶನಗಳಷ್ಟೇ. ಇಂತಹ ನಿದರ್ಶನಗಳು ಮುಂದೆ ನಡೆಯದಂತೆ ಯಾವ ರೀತಿ ಸರ್ಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡು ಬೇರೆ ಅಧಿಕಾರಿಗಳಿಗೂ ಕೂಡ ಇದರ ಬಿಸಿಯನ್ನ ಮುಟ್ಟಿಸುತ್ತೆ. ಈಗಾಗ್ತಾ ಇರುವಂತಹ ದುರ್ಬಳಕೆ ಕ್ರಮದ ವಿರುದ್ಧ ಕ್ರಮಗಳನ್ನ ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಾ ಹೋದ್ರೆ ಇಂತಹದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರು ಆಗಾಗ ಹೇಳ್ತಾನೆ ಇರ್ತಾರೆ. ಒಟ್ನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಾ ಅನ್ನುವಂಥದ್ದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಕ್ಲೂಸಿವ್, ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ನಿಮ್ಮ ಫೋಕಸ್ ಟಿವಿ. ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ. ನಾನು ನಿಶ್ಚಿತ.
ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಜಾಲಿ ಟ್ರಿಪ್ ಮೇಜರ್ ಗಪ್ ಚಿಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಅಂತ ಹೇಳಿ ಸಾಕಷ್ಟು ಸರ್ಕಾರಿಯ ಸಕಲ ಸವಲತ್ತುಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದು ನಿಜಕ್ಕೂ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಆಗಾಗ ಜನಸಾಮಾನ್ಯರು ಹೇಳ್ತಾನೆ ಇರ್ತಾರೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಒಬ್ಬ ಬಹುದೊಡ್ಡ ಅಧಿಕಾರಿ ಈ ರೀತಿ ಸರ್ಕಾರ ಕೊಟ್ಟಿರುವಂತಹ ಅಧಿಕಾರವನ್ನ, ಅದರಲ್ಲೂ ಅವ್ರು ಕೊಟ್ಟಿರುವಂತಹ ಸವಲತ್ತುಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದನ್ನ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಕಣ್ಣ ಮುಂದೆ ಇಡ್ತಾ ಹೋಗ್ತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಒಂದು ಕಡೆ ಚರ್ಚೆ, ಮತ್ತೊಂದು ಕಡೆ ಈ ರೀತಿನೂ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು, ಇದಕ್ಕೆ ನಿಜಕ್ಕೂ ಉತ್ತರ ಸಿಗುತ್ತಾ ಅಥವಾ ಇದಕ್ಕೆ ಇಲ್ಲಿಗೆ ಹೀಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಪ್ರಶ್ನೆಗಳು, ಗೊಂದಲಗಳು ಮೂಡುತ್ತೆ. ಆದರೆ ಅಧಿಕಾರಿಗಳು ಅವರದ್ದೇ ಬೇರೆಯದ್ದೇ ರೀತಿ ನೀತಿ ಎಲ್ಲವನ್ನ ಕೂಡ ರೂಢಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿ ಕಾರ್ ಕೊಟ್ಟಿರ್ತಾರೆ, ಆ ಕಾರನ್ನ ಇಲ್ಲಿ ದರ್ಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ದುರುಪಯೋಗ ಆಗ್ತಾ ಇದೆ ಸ್ವಾಮಿ, ನಾವು ಇದನ್ನ ಯಾರಿಗೆ ಹೇಳಬೇಕು, ಏನಂತ ಕೇಳಬೇಕು, ಏನ್ ಮಾಡಬೇಕು, ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವರೇ ಬೇರೆಯವ್ರಿಗೆ ಬುದ್ಧಿ ತಿದ್ದಿ ಹೇಳಬೇಕಾಗತ್ತೆ. ಬುದ್ಧಿ ಹೇಳಬೇಕಾದಂಥವ್ರೇ ಹೀಗೆ ನಡ್ಕೊಂಡ್ರೆ ಇವರ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ವಾ, ಅವ್ರನ್ನ ಹೇಳೋರು ಕೇಳೋರು ಯಾರು ಹಾಗಿದ್ರೆ ಅನ್ನುವಂತಹ ಅನುಮಾನಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಕಾಡಿಸ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ ಕೂಡ. ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಅನೇಕ ಸವಲತ್ತುಗಳು ಸರ್ಕಾರ ಅಧಿಕಾರಿಗಳಿಗೆ ಅಂತ ನೀಡಿರುತ್ತೆ. ಅಂತಹ ಸೌಲಭ್ಯಗಳಲ್ಲಿ ಬರುವಂತಹದ್ದು ಒಂದು ಅಂತ ಅಂದ್ರೆ ಕಾರು. ಎಷ್ಟು ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ, ನಿಜವಾಗಿಯೂ ಕೇವಲ ಸರ್ಕಾರಿ ಕೆಲಸಕ್ಕಾಗಿಯೇ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ವಿಚಾರ ಆಗಾಗ್ಗೆ ಸುದ್ದಿ ಆಗ್ತಾ ಇರುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ BDA ಆಯುಕ್ತರಾಗಿರುವಂತಹ ಮೇಜರ್ ಮಣಿವಣ್ಣನ್ ಅವರು ಕಾರನ್ನ ದುರ್ಬಳಕೆ ಮಾಡ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಾವೀಗ ನೀಡ್ತಾ ಹೋಗ್ತೀವಿ. ಯಾವ ರೀತಿ ಕಾರಣ ಅವರು ದುರ್ಬಳಕೆ ಮಾಡಿಕೊಂಡ್ರು, ಯಾರು ಅವ್ರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉತ್ತರ ಏನಿತ್ತು, ಜೊತೆಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನು, ಇಲ್ಲಿ ಸಾಮಾನ್ಯರ ಜನರ ನಿರೀಕ್ಷೆಯನ್ನ ಮೀರಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತಹ ಸುದ್ದಿ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ಆ ಸುದ್ದಿಗೆ ಪುಷ್ಟಿ ನೀಡುವಂತೆ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹಾಗೂ ಹಿರಿಯ IAS ಅಧಿಕಾರಿ ಮೇಜರ್ ಮಣಿವಣ್ಣನ್ P ಎನ್ನುವಂತಹವರು ತಮ್ಮ ಇಲಾಖೆಗೆ ಸೇರಿದ ಸರ್ಕಾರಿ ಕಾರನ್ನ ಬಳಕೆ ಮಾಡಿಕೊಂಡು ಜಾಲಿಯಾಗಿ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಕಾರ್ ತುಂಬಾ ಕುಟುಂಬದ ಸದಸ್ಯರನ್ನ ತುಂಬಿಕೊಂಡು ಊರ್ ತಿರುಗ್ತಾ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಅಧಿಕಾರಿಯನ್ನ ಗಮನಿಸಿದ ಹಾಸನದ KRS ಪಕ್ಷದ ಕಾರ್ಯಕರ್ತರು ಈ ಕುರಿತಂತೆ ಪ್ರಶ್ನೆ ಸಹ ಮಾಡಿದ್ದಾರೆ. ನಾವು 1000 RT ಹಾಕೊಂಡು ಕೂತಿದೀವಿ, ನಾವು ಹೇಳೋ ದಯವಿಟ್ಟು ಅಪಾಲಜಿ ಹೇಳ್ತೀರಾ? ಅಪಾಲಜಿ ಹೇಳ್ತೀರಾ? ಕೇಳೋಣ, ಈಗಲೇ ಕೇಳ್ತೀನಿ, ಬನ್ನಿ ಆಫೀಸ್ ಬನ್ನಿ ಕೊಡ್ತೇನೆ. ಈ ಲೀವ್ ಲಾಕ್ ಬುಕ್ ನ ಇಟ್ಕೊಂಡ್ಬರ್ದೇನೆ ಆಫೀಸ್ ಬನ್ನಿ ಅಂದ್ರೆ ನೀವು ಪರ್ಸನಲ್ ಗಾಡಿ ಲಾಕ್ ಬುಕ್ ಕೇಳಿದ್ರೆ ತಪ್ಪು ಸರ್. ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಕೇಳ್ತಾ ಇದೀನಿ. ನಾನು ದುಡ್ಡು ಕಟ್ಟ ನಿಮ್ಗೆ ಗೊತ್ತಾಯ್ತು, ಅಪಾಲಜಿ ಕೇಳ್ತೀರಾ ನೀವು? ಎಸ್ ಸರ್, ನೀವು ಲಾಕ್ ಬುಕ್ ಇಟ್ಟಿಲ್ಲಲ್ಲ, ಅದನ್ನ ಕೇಳ್ತಾ ಇದೀನಿ ನಾನು. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ? ತಿಂಗಳ ಕೊಡೋದು ನಿಮ್ಗೆ ಕೇಳಿಸ್ತಾನೆ. ಲಾಕ್ ಬುಕ್ ಯಾಕೆ ಇಟ್ಟಿಲ್ಲ ಅನ್ನೋದು ಉತ್ತರ ಕೊಡಿ.
ಇದ್ರೆ ನೀವ್ ಏನೇನೋ ಹೇಳ್ತಾ ಇದೀರಲ್ಲ. ನೋಡಪ್ಪ, ಸುಮ್ಮನೆ ಜಗಳ ಮಾಡಬೇಡಿ. ಹಾ. ನಾನು ಹೇಳೋ ಸರಿನಾ, ನಿಮ್ಮ ಅಪಾಲಜಿ ಕೇಳ್ತೀರಾ? ಎಸ್, ನಾವು ಕೇಳಕ್ ರೆಡಿ ಇದೀವಿ. ನೀವು ನಿಯಮ ಏನಿದೆ ಹೇಳ್ತೀನಿ ಕೇಳಿ. ನಿಯಮ ಏನಿದೆ ದಯವಿಟ್ಟು ಪ್ಲೀಸ್, ನಿಯಮ ಏನಿದೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಮೌಂಟ್ ಕಟ್ಟಿ ನೀವು ರಸೀದಿ ಇಟ್ಕೊಂಡ್ ಬರ್ಬೇಕು. ನಮಗೆ ಗೊತ್ತಿರಂಗೆ ರೂಲ್ ಇದೆ ಅದು. ನನಗಿದೆ ಹಾ. ರಸೀದಿ ಕೊಡಬೇಕಾಗಿಲ್ಲ. ಇಲ್ಲಿ ಕಟ್ಟಬೇಕು, ಕಟ್ಟಿದ್ದಾನೆ. ಆಯ್ತು, ಬನ್ನಿ. ನೀವು ಅದೇ ಲಾಕ್ ಬುಕ್ ಇಟ್ಕೊಂಡಿಲ್ಲ ಗೌರ್ಮೆಂಟ್ ವೆಹಿಕಲ್ಗೆ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀರಲ್ಲ. ಸ್ಟಾಪ್ ಮಾಡಬೇಡಿ. ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇದೇ ಕಾರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಲ್ಮಾ ಫಾಹಿಮ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಸಾರ್ವಜನಿಕ ಸೇವೆಗಾಗಿ ಇರುವಂತಹ ವಾಹನವನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಅನುಮತಿ ಕೊಟ್ಟವ್ರು ಯಾರು? ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವರನ್ನ ಇವರು ಸರ್ವಾಧಿಕಾರಿಗಳು ಅಂದ್ಕೊಂಡ್ಬಿಟ್ಟಿದಾರಾ? ಹಿರಿಯ ಅಧಿಕಾರಿಗಳಾಗಿ ಇವರೇ ಹೇಗ್ ಮಾಡಿದ್ರೆ ಇವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಇವರು ಯಾವ ಸಂದೇಶವನ್ನ ಕೊಡ್ತಾರೆ? ಹೇಳ್ಕೊಳ್ಳೋದಕ್ಕೆ ಸರಳತೆಯ ಸಕಾರ ಮೂರ್ತಿ, ಆದರ್ಶ ಅಧಿಕಾರಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು. ಇಲ್ಲಿ ಸಾರ್ವಜನಿಕರ ಹಣದಲ್ಲಿ ವಾಹನ ದುರ್ಬಳಕೆ ಮಾಡೋದು ನಾಚಿಕೆ ಆಗ್ಬೇಕಿಂತವ್ರಿಗೆ. ಸಮಾಜ ಕಲ್ಯಾಣ ಇಲಾಖೆಯ ಉನ್ನತ ಅಧಿಕಾರಿಯಾದ ಮೇಜರ್ ಮಣಿವಣ್ಣನ್ ಅವರ ಸಮಾಜ ಕಲ್ಯಾಣ ಕಾರ್ಯ ಇದೇನಾ? ಜೊತೆಗೆ ಇವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಸಹ ನೀಡಲಾಗಿದೆ. ಅಧಿಕಾರವನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಮಣಿವಣ್ಣನ್ಗೆ ಇದೆಯಾ? ಸಾಮಾನ್ಯ ಜನರಿಗೆ ಇರುವಂತಹ ಕಾನೂನಿನ ಅರಿವು ಈ ದೊಡ್ಡ ಅಧಿಕಾರಿಗಿಲ್ವಲ್ಲ. ಇವರೇ ಹೀಗೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇವರ ಇಲಾಖೆಗಳ ತಳಮಟ್ಟದ ಸಿಬ್ಬಂದಿಗಳಿಗೆ ಯಾವ ಶಿಸ್ತಿನ ಪಾಠ ಮಾಡ್ತಾರೆ ಅನ್ನೋದನ್ನ ಕೇಳಬೇಕಾಗತ್ತೆ. ಇನ್ನು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಆದ್ರೆ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂತ ಅಂದ್ರೂ ಕೂಡ ಲಂಚ ಅನ್ನುವಂತಹದ್ದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕೊಡ್ಲೇಬೇಕು. ಲಂಚ ಮುಕ್ತ ಮಾಡ್ತೀವಿ ಅಥವಾ ಕಂಪ್ಲೀಟ್ ಆಗಿ ಜನಸ್ನೇಹಿ ಜನಪರ ಅಂತ ಹೇಳ್ತಾರೆ. ಅದು ಎಲ್ಲ ಆಗ್ತಾ ಇದೆ, ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಜನರು ಯಾರನ್ನ ಯಾವಾಗ ಎಲ್ಲಿ ಏನನ್ನ ಕೇಳಬೇಕು, ಏನಾಗ್ತಾ ಇದೆ, ಏನಾಗಬೇಕು ಅನ್ನುವಂತಹದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಜನರು ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಜನರ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರ ಶೂನ್ಯ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಇದೆ. ಆ ಸಂಘಟನೆಗಳು ಆಗಾಗ ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಅದ್ಯಾವುದಕ್ಕೂ ಸಹ ಇದುವರೆಗೂ ಇತಿಶ್ರೀ ಆಡಿದ್ದಾದ್ರೂ ಯಾವ್ದಾದ್ರೂ ಇದೆಯಾ? ಆದ್ರೆ ಯಾವ್ದು ಹಾಗಿದ್ರೆ ಅನ್ನುವಂಥದ್ದು ಒಂದ್ ಕಡೆ. ಮತ್ತೊಂದು ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು ಕೂಡ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಒಮ್ಮೆ ನೋಡೋಣ ಬನ್ನಿ. ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ಕಾರಿ ವಾಹನಗಳ ಬಳಕೆ ಹೇಗಿರಬೇಕು, ಅವ್ರಿಗೆ ಏನೇನಿದೆ. ನಾವು ಅನ್ಕೋತೀವಿ ಗೂಟದ ಕಾರ್ ಮನೆ ಬಂದ ತಕ್ಷಣ ಅವ್ರದ್ದು ರೈಟ್ಸ್ ಅನ್ಕೋತೀವಿ. ಆದರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ, ಅವರಿಗೆ ಅಧಿಕಾರನೇ ಇಲ್ಲ ಬಳಸೋಕ್ಕೆ ಅಂತ. ಹಾಗಾಗಿ ನಮಗೆ ನಿಧಾನ ನಾವು ಏನು ಮಾಡ್ತೀವಿ, ಒಂದೊಂದೇ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋದ್ವಿ. ಮೀನ್ ಟೈಮ್ ಏನು ಮಾಡಿದ್ವಿ ಅಂದರೆ RTIನಲ್ಲಿ ಮಾಹಿತಿ ಕೇಳೋಕ್ಕೆ ಶುರು ಮಾಡಿದ್ವಿ ನಾವು. ಏನಂದರೆ ಸರ್ಕಾರಿ ವಾಹನಗಳನ್ನು ಬಳಸೋಕ್ಕೆ, ಅದು ಸ್ಟೇಟ್ದು ಇರ್ಬೋದು ಅಥವಾ ಸೆಂಟ್ರಲ್ ಇರ್ಬೋದು, ಒಂದು ನೀತಿ ನಿಯಮ ಅಂತ ಇದ್ದೇ ಇರುತ್ತೆ. ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು, ಹೇಗೆ ಬಳಸಬೇಕು, ಅವರು ಇದೆಲ್ಲ ಗೊತ್ತಿರಲೇಬೇಕು ಅವರಿಗೆ. ಇಲ್ಲಾಂದರೆ ಬಳಸೋಕ್ಕೆ ಆಗಲ್ಲ. ಫಸ್ಟು ಎರಡೂವರೆ ವರ್ಷ ಹಿಂದೆ, ಯಾಕಂದರೆ ಪ್ರಿಯಾಂಕಾ ಅವ್ರದ್ದು ಘಟನೆ ಆದಮೇಲೆ ನಮ್ಗೆ ಅನ್ನಿಸ್ತು RTIನಲ್ಲದೆ ತೊಗೊಂಡ್ಬಿಟ್ಟು ಎಕ್ಸಾಕ್ಟಾಗಿ ಏನಿದೆ ನೋಡ್ಕೊಳ್ಳೋಣ ಅಂತ. ನಮ್ಮ ಹತ್ರ ಒಂದು 2016 ಇದೆ, ಸರ್ಕ್ಯುಲರ್ ಇದೆ ಇಲ್ಲಿ. ಆದರೆ ಅದು ಅಧಿಕೃತನ ಅನಧಿಕೃತನ ಅಥವಾ ಇದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ, ನಾವೆಲ್ಲ ಸರ್ಚ್ ಮಾಡಿದ್ವಿ, ರಿಸರ್ಚ್ ಸಿಕ್ಕಾಪಟ್ಟೆ ಮಾಡಿದ್ವಿ ಈ ವಿಚಾರದಲ್ಲಿ. ಕೊನೆಗೆ RTIನಲ್ಲಿ ಹಾಕಿದ ಮೇಲೆ ಫಸ್ಟ್ ಇದರಲ್ಲಿ ಇದನ್ನು ಕಳಿಸಿದ್ರು, ಸೇಮ್ ಕಾಪಿ ಕಳಿಸಿದ್ರು ನಮಗೇನದು 2016 ಒಂದು ಸರ್ಕ್ಯುಲರ್ ಇದೆ. ಅದು ಎಷ್ಟು ಅಸ್ಪಷ್ಟ ಇದೆ ಅಂದರೆ ಅಪ್ ಟು 500 ಕಿಲೋಮೀಟರ್ಸು ₹2 ಅಂತ ಅವ್ರು ಪೇ ಮಾಡಬೇಕಂತೆ. ಎಬವ್ 500 ಕಿಲೋಮೀಟರ್ಸು ₹5. ಅಂದರೆ ದರ್ ಇಸ್ ನೋ ಲಿಮಿಟ್. ನೀವು 500 ಕಿಲೋಮೀಟ್ರ್ ಓಡಿಸಿ, 1000 ಓಡಿಸಿ, 2000 ಓಡಿಸಿ, ಲಾಗ್ ಬುಕ್ ಅಂತೂ ನಾವು ನೋಡ್ದಂಗೆ ಯಾರು ಮೇಂಟೈನೇ ಮಾಡಿ. ಈಗಾಗಲೇ ಸರ್ಕಾರದ ವಿಚಾರಕ್ಕೆ ಅಂತ ಬಂದ್ರೆ ಸಾಕಷ್ಟು ಪ್ರಶ್ನೆಗಳು ಅದರ ಜೊತೆಗೆ ಒಂದರಿಂದ ಒಂದು ಚೈನ್ ಲಿಂಕ್ ತರ ಹೋಗ್ತಾನೆ ಇರುತ್ತೆ. ಇನ್ನು ಈಗ ಕಾರ್ ಬಾರ್ ಏನ್ ಮಾಡ್ತಾ ಇದೀವಿ, ತೋರಿಸ್ತಾ ಇದೀವಲ್ವಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಒಬ್ಬರಲ್ಲ, ಸಾಕಷ್ಟು ಜನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಂಥವರ ವಿರುದ್ಧ ಯಾವ ರೀತಿ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಈ ನಿಯಮಗಳನ್ನ ಪಾಲನೆ ಮಾಡ್ದಲೇ ಇರುವಂತಹವರ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಇದುವರೆಗೂ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹದನ್ನ ಸಹ ಒಮ್ಮೆ ನೋಡ್ತಾ ಹೋಗೋಣ. ಕೇರಳ ರಾಜ್ಯದಲ್ಲಿ ನಿವೃತ್ತ IAS ಅಧಿಕಾರಿ D ಮಧು ಎನ್ನುವವರು 2009-10ರಲ್ಲಿ ನಿವೃತ್ತಿಯಾಗಿದ್ರು. ನಿವೃತ್ತಿಯಾದ್ರೂ ಸಹ ಸರ್ಕಾರಿ ಕಾರನ್ನ ದುರುಪಯೋಗ ಮಾಡಿಕೊಂಡು 1957 ಲೀಟರ್ ಇಂಧನ ಬಳಕೆ ಮಾಡಿಕೊಂಡು 18,638 ಕಿಲೋಮೀಟರ್ ಓಡಾಡಿ 74,552 ರೂಪಾಯಿ ದಂಡವನ್ನ ಪಾವತಿ ಮಾಡಿದ್ರು.
ಈ ದಂಡವನ್ನ ಅವರ ಗ್ರಾಜ್ಯುಟಿಯಲ್ಲಿ ವಸೂಲಿ ಸಹ ಮಾಡಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋದ್ದಾರ್ ಎಂಬುವರು 2018ರಲ್ಲಿ ವಿಜಯಪುರದಿಂದ ಅಥಣಿಗೆ ಪ್ರಯಾಣ ಮಾಡಿ ಕುಟುಂಬದವರೊಟ್ಟಿಗೆ ಮೋಜು ಮಸ್ತಿ ಮಾಡಿದ್ದ ಸುದ್ದಿ ಹರಿದಾಡಿತ್ತು. ಬೆಳಗಾವಿ ತಾಲೂಕಿನ ಸುಲೇಮಾನ್ ಎಂಬ ಪೊಲೀಸ್ ಅಧಿಕಾರಿ 2024ರಲ್ಲಿ ಖಾಸಗಿ ಕಾರ್ಯಕ್ಕೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಸುದ್ದಿ ಬೆಳಕಿಗೆ ಬಂದಿತ್ತು. ಏನೋ ಸರ್ಕಾರಿ ವಾಹನ ಬಳಕೆ ಮಾಡೋದಕ್ಕೆ ಇರುವಂತಹ ನಿಯಮಗಳು ಏನು? ತುರ್ತು ಸಂದರ್ಭದಲ್ಲಿ ಬಳಸಬಹುದು, ಹಣವನ್ನ ಪಾವತಿ ಮಾಡಿ ಬಳಕೆ ಮಾಡಬಹುದು, ಲಾಗ್ ಬುಕ್ ನಲ್ಲಿ ಎಲ್ಲಾ ವಿವರ ತಿಳಿಸಿರಬೇಕು, ಬೇರೆ ಚಾಲಕರಿಗೆ ವಾಹನವನ್ನ ನೀಡುವಂತಿಲ್ಲ. ಹೇಗೆ ಹಲವಾರು ನಿಯಮಗಳಿದೆ. ಸರ್ಕಾರಿ ವಾಹನ ದುರ್ಬಳಕೆ ಆದ್ರೆ ತೆಗೆದುಕೊಳ್ಳುವಂತಹ ಕ್ರಮಗಳು ಏನು? ಸೂಕ್ತ ರೀತಿಯಲ್ಲಿ ನಿಯಮ ಪಾಲನೆ ಮಾಡದಿದ್ದ ಪಕ್ಷದಲ್ಲಿ ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡ ಪ್ರಕರಣ ಸಾಬೀತಾದ್ರೆ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಬಹುದಾಗಿದೆ. ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೂರಿ ದುರುಪಯೋಗ ಮಾಡಿಕೊಂಡ್ರೆ ಕೆಲಸದಿಂದ ವಜಾಗೊಳಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ನಿಯಮಗಳು ಇರುತ್ತೆ, ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಯಮಗಳನ್ನ ಪಾಲನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಇವರು ಪರ್ಸನಲ್ ಯೂಸ್ಗೆ ಇವ್ರಿಗೆ ಬೇಕಾಗಿರುವಂತಹ ನೀತಿಯಲ್ಲಿ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಾಲಿ ಟ್ರಿಪ್ ಹೋಗೋದಕ್ಕೆ ಅಥವಾ ಮದುವೆ ಸಮಾರಂಭಕ್ಕೆ, ಕುಟುಂಬದಲ್ಲಿ ಆಗ್ತಾ ಇರುವಂತಹ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಹೀಗೆ ಅಥವಾ ಮಾರ್ಕೆಟಿಗೆ ಹೋಗೋದಕ್ಕಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಜನರ ದುಡ್ಡನ್ನ ಇಲ್ಲಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇವೆಲ್ಲ ಕೇವಲ ನಿದರ್ಶನಗಳಷ್ಟೇ. ಇಂತಹ ನಿದರ್ಶನಗಳು ಮುಂದೆ ನಡೆಯದಂತೆ ಯಾವ ರೀತಿ ಸರ್ಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡು ಬೇರೆ ಅಧಿಕಾರಿಗಳಿಗೂ ಕೂಡ ಇದರ ಬಿಸಿಯನ್ನ ಮುಟ್ಟಿಸುತ್ತೆ. ಈಗಾಗ್ತಾ ಇರುವಂತಹ ದುರ್ಬಳಕೆ ಕ್ರಮದ ವಿರುದ್ಧ ಕ್ರಮಗಳನ್ನ ಸರ್ಕಾರದ ಅಧಿಕಾರಿಗಳು ತೆಗೆದುಕೊಳ್ತಾ ಹೋದ್ರೆ ಇಂತಹದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರು ಆಗಾಗ ಹೇಳ್ತಾನೆ ಇರ್ತಾರೆ. ಒಟ್ನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಾ ಅನ್ನುವಂಥದ್ದನ್ನ ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಕ್ಲೂಸಿವ್, ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ನಿಮ್ಮ ಫೋಕಸ್ ಟಿವಿ. ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ. ನಾನು ನಿಶ್ಚಿತ. ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಜಾಲಿ ಟ್ರಿಪ್ ಮೇಜರ್ ಗಪ್ ಚಿಪ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸರ್ಕಾರದ ಅಧಿಕಾರಿಗಳಿಗೆ ಅಂತ ಹೇಳಿ ಸಾಕಷ್ಟು ಸರ್ಕಾರಿಯ ಸಕಲ ಸವಲತ್ತುಗಳನ್ನ ಕೊಟ್ಟಿರುತ್ತೆ. ಆದ್ರೆ ಅದು ನಿಜಕ್ಕೂ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹದ್ದು ಆಗಾಗ ಜನಸಾಮಾನ್ಯರು ಹೇಳ್ತಾನೆ ಇರ್ತಾರೆ. ಇವತ್ತಿನ ಫೋಕಸ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಒಬ್ಬ ಬಹುದೊಡ್ಡ ಅಧಿಕಾರಿ ಈ ರೀತಿ ಸರ್ಕಾರ ಕೊಟ್ಟಿರುವಂತಹ ಅಧಿಕಾರವನ್ನ, ಅದರಲ್ಲೂ ಅವ್ರು ಕೊಟ್ಟಿರುವಂತಹ ಸವಲತ್ತುಗಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದನ್ನ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಕಣ್ಣ ಮುಂದೆ ಇಡ್ತಾ ಹೋಗ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು ಒಂದು ಕಡೆ ಚರ್ಚೆ, ಮತ್ತೊಂದು ಕಡೆ ಈ ರೀತಿನೂ ಆಗತ್ತಾ ಅನ್ನುವಂಥದ್ದು. ಹಾಗಾದ್ರೆ ಅವ್ರನ್ನ ಹೇಳೋರು ಯಾರು, ಕೇಳೋರು ಯಾರು, ಇದಕ್ಕೆ ನಿಜಕ್ಕೂ ಉತ್ತರ ಸಿಗುತ್ತಾ ಅಥವಾ ಇದಕ್ಕೆ ಇಲ್ಲಿಗೆ ಹೀಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು, ಹೀಗೆ ಹಲವು ರೀತಿಯಲ್ಲಿ ಪ್ರಶ್ನೆಗಳು, ಗೊಂದಲಗಳು ಮೂಡುತ್ತೆ. ಆದರೆ ಅಧಿಕಾರಿಗಳು ಅವರದ್ದೇ ಬೇರೆಯದ್ದೇ ರೀತಿ, ನೀತಿ ಎಲ್ಲವನ್ನ ಕೂಡ ರೂಢಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಅಂತ ಹೇಳಿ ಕಾರ್ ಕೊಟ್ಟಿರ್ತಾರೆ, ಆ ಕಾರನ್ನ ಇಲ್ಲಿ ದರ್ಬಾರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದನ್ನ ದುರುಪಯೋಗ ಆಗ್ತಾ ಇದೆ ಸ್ವಾಮಿ, ನಾವು ಇದನ್ನ ಯಾರಿಗೆ ಹೇಳಬೇಕು, ಏನಂತ ಕೇಳಬೇಕು, ಏನ್ ಮಾಡಬೇಕು, ಇದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವರೇ ಬೇರೆಯವ್ರಿಗೆ ಬುದ್ಧಿ ತಿದ್ದಿ ಹೇಳಬೇಕಾಗತ್ತೆ. ಬುದ್ಧಿ ಹೇಳಬೇಕಾದಂಥವ್ರೇ ಹೀಗೆ ನಡ್ಕೊಂಡ್ರೆ ಇವರ
ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳು ಯಾರೆಲ್ಲ ಇರ್ತಾರಲ್ವಾ, ಅವರನ್ನ ಹೇಳೋರು ಕೇಳೋರು ಯಾರು ಹಾಗಿದ್ರೆ ಅನ್ನುವಂತಹ ಅನುಮಾನಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಾಗಿ ಕಾಡಿಸ್ತಾ ಇದೆ, ಜೊತೆಗೆ ಕೇಳಿ ಬರ್ತಾ ಇದೆ ಕೂಡ. ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಅನೇಕ ಸವಲತ್ತುಗಳು ಸರ್ಕಾರ ಅಧಿಕಾರಿಗಳಿಗೆ ಅಂತ ನೀಡಿರುತ್ತೆ. ಅಂತಹ ಸೌಲಭ್ಯಗಳಲ್ಲಿ ಬರುವಂತಹದ್ದು ಒಂದು ಅಂತ ಅಂದ್ರೆ ಕಾರು. ಎಷ್ಟು ಮಟ್ಟಿಗೆ ಇದು ಸದುಪಯೋಗ ಆಗ್ತಾ ಇದೆ, ನಿಜವಾಗಿಯೂ ಕೇವಲ ಸರ್ಕಾರಿ ಕೆಲಸಕ್ಕಾಗಿಯೇ ವಾಹನಗಳನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಅಥವಾ ದುರ್ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ.